ಮಾಡಿ ಒಂದು ವೇಳೆ ಸ್ವತಂತ್ರವಾಗಿ ಬಂದಿದ್ದರೆ ಸಮ್ಮಿಶ್ರ ಸರ್ಕಾರ ಆಗಲೇಬೇಕು. ಯಾಕೆ ಕೇಂದ್ರದಲ್ಲಿದ್ದಲ್ಲ ಆ ಥರ ನಾವು ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಸ್ವಲ್ಪ ತಾಳ್ಮೆಯನ್ನು ಮಾಡಿದರೆ ಮುಂದಿನ ತೀರ್ಮಾನಗಳಲ್ಲಿ ತಾಳ್ಮೆ ಇದೆ. ಅಧಿಕಾರಗಾರರೇ ಇನ್ನೊಂದು ಕುಮಾರಣ್ಣ ಮುಖ್ಯಮಂತ್ರಿ ನಾಡಿನ ಮುಖ್ಯಮಂತ್ರಿ ತದನಂತರ ನ್ಯಾಯವಾಗಿ ಅವರಿಗೆ ಕುಮಾರಸ್ವಾಮಿಗೆ ಇನ್ನೊಮ್ಮೆ ಈ ವಯಸ್ಸಿನ ನಮ್ಮ ಜವಾಬ್ದಾರಿಗಳಲ್ಲಿ ಕೆಲಸ ಮಾಡ್ತಿರಲಿಲ್ಲ. ಅದಕ್ಕಾಗಿ ಇನ್ನೂ ಮಾತಾಡೋದರ ಮುಂದಿನ ಕಾರ್ಯಕ್ರಮ ಭಾಗ್ಯವಾಗಿ ನನ್ನ ಮಾತಿಗೆ ವಿರಾಮವಾಗಿ ನಮ್ಮೆಲ್ಲರಿಗೂ ಮಾತಾಡ್ತಿದ್ದೇನೆ. ನಿಖಿಲ್ ಅವರು ಬಂದಾಗ ರಾಜಗೌಡರು ಒಂದು 2 ನಿಮಿಷ ಮಾತಾಡೋಕೆ ಇಲ್ಲಿ ಬಂದಪ್ಪಣ ನಿಮ್ಮ ಕೈಯಾಗ ಮೈಕ್ ಸಿಗ್ತಾ ನೀವು ಕಾಸು ಹಾಕ್ಲಿ ಬಿಡುವಲ್ಲ ಅದಕ್ಕೆ ಬ್ಯಾಟ್ರಿ ತುಂಬಿ ಕೂತು ಕೂಡ ಭಾರತನ ಅದಕ್ಕೆ ದಯಮಾಡಿ ನಾನು ಹೆಚ್ಚಿಗೆ ವಿಸ್ತಾರ ಮಾಡಿ ಹೇಳುವುದು ದೇವೇಗೌಡರು ಧರಣಿಗಳು ದೇವೇಗೌಡರು ಒಳನಾಡದಾಗಿದ್ದಂಥವ್ರು ಕುಮಾರಣ್ಣನ ಒಳನಾಡದಾಗಿದ್ದಂಥವ್ರು ಹಳ್ಳಿ ಹುಡುಗಗಳಿಗೆ ಬಹಳ ಇವತ್ತು ಜನತಾದಳ ಇಲ್ಲಿ ಜಾತ್ಯತೀತ ಜನತಾದಳ ಇನ್ನೂ ಬಲಿಷ್ಠವಾಗಿರ್ತಕ್ಕಂಥ ಆ ಹಳ್ಳಿ ಹುಡುಗರು ಯಾವುದೇ ಅಕ್ಷರ ಎಲ್ಲಿ ಹೋಗಲಾರೆ ಹುಡುಗಿ ಅವರನ್ನು ತಂದು ಪಕ್ಷದ ಕೆಲಸ ಆಗ್ತದೆ. ಅವಾಗ ಹತ್ತಿರ ಕೆಲಸ ಮಾಡಬಾರ್ದು. ನಮ್ಮ ಮಾಡಿಗೆಲ್ಲ ನಾನು 10 ವರ್ಷಕ್ಕಿಂತ ಮೊದಲ ಪಂಚಪಡವನ್ನು ಇಲ್ಲೆಯಿಂದ ಗುಣ ಆಗಿದ್ದರು. ಇವತ್ತಿಗೂ ಒಂದು ಈ ರೀತಿ ಅಲ್ಲ. ಸಂಘಟನೆ ಮಾಡಬೇಕು ಅಂದ್ರೆ ನೀವು ಮನೆಗೆ ಹೋಗಿ ಕರ್ಕೊಂಡು ಇವತ್ತು ರಾಜಗೌಡ ಪಾಟೀಲ್ ಅವರು ದೇವರ ಇಬ್ಬರಿಗೆ ಶಾಸಕರಿರ್ಬೋದು. ನೀವು ಜಿಲ್ಲೆಯ ಏಕೈಕ ಶಾಸಕ. ಇಡೀ ಜಿಲ್ಲೆಯ ಜವಾಬ್ದಾರಿ ನಿಮ್ಮೆಲ್ಲರ. ನೀವು ಇನ್ನೂ ಹೆಚ್ಚು ಮುಖ್ಯಮಂತ್ರಿ ವಹಿಸಿ. ಈಸ್ ಆಕ್ಟಿವ್ ಪರ್ಸನ್. ಬಾಯಿ ನನ್ನ ಜೋಡಿ 5 ವರ್ಷ ಜಿಲ್ಲಾ ಪಂಚಾಯತಿ ಮೆಂಬರ್ ಕೆಲಸ ಮಾಡೋರು ಬಹಳ ಆಕ್ಟಿವ್ ಅದಾರು. ಯಾಕೋ ಉಳಿದ ಕ್ಷೇತ್ರದ ಮನಸ್ಸು ಮಾಡಿ ಬಟ್ ಉಳಿದ ವಯಸ್ಸು ಏನು ತಾಳ್ಮೆಯಿಂದ ನನ್ನ ಮಾತನ್ನು ಕೇಳೋದಕ್ಕಾಗಿ ಮೊದಲು ವೇದಿಕೆ ಮೇಲೆ ಇದ್ದವ್ರಿಗೆ ಆ ನಂತರ ತಪ್ಪು ಅನ್ನೋರಿಗೆ ಯಾಕಂದ್ರೆ ಮೇಲೆ ಕೇಳಿರಿ ಕೆಲವೊಂದು ಸೂಕ್ಷ್ಮ ವಿಚಾರಗಳಿರ್ತಾವ. ನಾನು ಮಿಕ್ಕಿ ನೀರು ಮಾತಾಡಿರೋದು ನನಗೆ ಅನ್ಸಿರ್ಬೇಕಾದ್ರೆ ಅದಕ್ಕೆಲ್ಲರೂ ಸಹನೆ ಮಾಡಿಕೊಂಡು ಪಕ್ಷದ ಹಿತದೃಷ್ಟಿಯಿಂದ ಕೆಲಸ ಆಗಲ್ಲ. ಆದ್ರೆ ಇನ್ನೊಂದು ವಿಶೇಷತೆ ಅಂದ್ರೆ ಯಾರು ಪ್ರತಿಯೊಬ್ಬರು ಬಿಡಿ ಪಾಟೀಲ್ ಯಾವಾಗ ನೋಡಿದ್ರು ಜಗ್ ಕೊಡಿ ಎಲ್ಲ ಹಳ್ಳ್ಯಾಗ ಯಾರು ನೋಡಿದ್ರು ಹೋಗ್ಬಾರಂತ ನಾವು ಅಭಿಮಾನದಿಂದ ಹೇಳ್ಬೇಕಂತ ಬಂಧುಗಳೇ. ಯಾಕಂದ್ರೆ ನಾನು ಸಹಿತ 2 ಸೋತ್ರು ಕುಗ್ಗಿಲ್ಲ. ನಮ್ ನಿಖಿಲಣ್ಣ 3 ಸರ್ತಿ ಸೋತ್ರು ಕುಗ್ಗಿಲ್ಲ. ಅವ್ರು ಏನ್ ಹೇಳ್ತಾರಂದ್ರೆ ಯಾವಾಗ ಸೋಲ್ತಾರಲ್ಲ ಅವಾಗ ಹೆಚ್ಚಿನ ಅನುಭವ ಬಂಧುಗಳೇ. ಯಾವ ಸೋತಾವ್ ಗೆದ್ದಾವ್ ಹೆಚ್ಚು ಅನುಭವ ಇರ್ತದೆ. ಫಸ್ಟಿಗೆ ಹೋಗಿ ಅಂದ್ರೆ ನಮ್ಗೆ ಅನುಭವ ಇರಂಗಿಲ್ಲ. ಅದಕ್ಕೆ ನಮ್ ನಿಖಿಲಣ್ಣ ಯಾವಾಗ ಸೋತ್ರು ನಾನು ಕರೆಯೋದು ನಿಮ್ಗೆ ಹೇಳ್ಬೇಕಂದ್ರೆ ಅವತ್ತು ಕೌಂಟಿಂಗ್ ದಿವಸ ಬಿಡದಿ ಒಳಗ ಮನೆಗೆ ಹೋಗಿದ್ದ. ನಾ ಮನೆಗೆ ಹೋದಾಗ ಕುಮಾರಣ್ಣಗೆ ಹೆಂಗ್ ಬಿಟ್ಟಾಗ ನಿಖಿಲ್ ಕುಮಾರಸ್ವಾಮಿಗೆ ಹೆಂಗ್ ಬಿಟ್ಟಾಗ ಪಾಪ ಅವ್ರು ನೊಂದಿರ್ತಾರ. ಅವ್ರಿಗೆ ಮುಖ ಹೆಂಗ್ ತೋರಿಸೋದಂತ ವಿಚಾರ ಇಟ್ಕೊಂಡು ಹೋದಾಗ ಆ ಕುಮಾರಣ್ಣನು ಇಲ್ಲ ಮೊದಲೇ ಮುಟ್ಟಿದ್ ನಮ್ ಫಲಿತಾಂಶ ಅಂತ ಮಾಡ್ತಾನೆ ಹೇಳಿದ್ರು. ಅದೇ ರೀತಿ ನಿಖಿಲಣ್ಣ ಬೆಟ್ಟ ಅನ್ನೋದು ನಮ್ಗ ಅವಾಗ ಏನ್ ಹೇಳಿದ್ರಂದ್ರೆ ಯಾಕಡೆ ಅಂತಂದ್ರು ಯಾವಾಗ ಬಂದ್ರು ಅವ್ರು ಈಗ ಬಂದು ಯಾಕಂದ್ರೆ ನಾನು ಸುತ್ತ ಅವಕಾಶ ಪಾಪ ಸೋತಾರ ಅಂತೇಳಿ ಅವಾಗ ಅವರು ಕೇಳಿದಂತ ಮಾತಿಗೆ ಗೊತ್ತಿರ್ತೇನೆ ನಿಮ್ಗ. ಗೌಡ್ರ ರಾಜಣ್ಣ ಊಟ ಮಾಡಿದ್ರಿ ಅಂತ ಕೇಳಿದ್ರು. ಅಲ್ಲಿ ಊಟದ ವ್ಯವಸ್ಥೆ ಇತ್ತು ಮನ್ಯಾಗ. ನನಗೆ ಸೋತಿನ ಚಿಂತೆ ಮಾಡಲಿಲ್ಲ. ರಾಜಣ್ಣ ಊಟ ಮಾಡಿದ್ರಿ ಅಂತ ಕೇಳಿದ್ರು. ನಾನು ಇಂಥ ಸೋಲ್ಯಾನು ಈ ಮನುಷ್ಯ ತಿಳಿದಿರಲಾರ್ದೆ ನಮ್ಮ ಊಟದ ವಿಚಾರಣೆ ಮಾಡ್ತಾನಂದ್ರ ಈ ಮನುಷ್ಯನಂತೇಳಿ ಎಂತ ವೀಲ್ ಪವರ್ ನೋಡಿ ಎಷ್ಟು ಕಟ್ಟ ತಿಳ್ಕೊಳಕ. ಅದಕ್ಕೆ
ಬಿಡಿ ಪಾಟೀಲ್ ನೀವು ನಿಂತ್ಕೊಳ್ಳ ಅಲ್ಲಿ ಸೋತ ಅನುಭವಿಸುತ್ತೆ ಇಲ್ಲಿ ಸೋತಾರದಾಗ ನಾವು ಸೋತೆ ಗೆದ್ದೇವೆ ಯಾವಾಗ ಬೆಂಟ್ ಹಾಕಿರೋ ದೇವ್ರ ಬೆಂಟ್ ಹಾಕ್ತಾನ ಬರುವಂತ ನಿಮ್ಮ ಬಂದಾಗ ಎಲ್ಲರಿಗೂ ಒಳ್ಳೆ ಕಾಲ ಬರ್ತೈತೆ ಅಂತ ಮಾತನ್ನ ಹೇಳಿ ಏನಂದ್ರೆ ಕರೆದು ಸನ್ಮಾನ ಮಾಡಿ ಮಾತನಾಡೋಕೆ ಅವಕಾಶ ಕೊಟ್ಟಂತ ಈ ಸಂಘಟನಾಕಾರಿಗೆ ತಮ್ಮೆಲ್ಲರಿಗೂ ವಂದಿಸಿ ನಾನು ಯಾರು ಮಾತು ಮುಗಿಸ್ತೀನಿ. ಜೈ ಜೈ ಕರ್ನಾಟಕ. ಪ್ರಥಮದಲ್ಲಿ ರಾಮನ ಆರಾಧನೆಯಲ್ಲಿ ನಮಸ್ಕರಿಸಿ ಇವತ್ತಿನ ಜನರ ಜೊತೆ ಜನತಾದಳ ಅಂತ ಹಾಗೂ ಡಿಜಿಟಲ್ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮದ ರೂವಾರಿಗಳು, ನಮ್ಮ ರಾಜ್ಯದ ಯುವ ಘಟಕದ ಅಧ್ಯಕ್ಷರು, ಮುಂದಿನ ಆಶಾ ಕಿರಣ ನಮ್ಮ ಸೋದರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರೇ ಹಾಗೂ ಸಾನ್ನಿಧ್ಯ ವಹಿಸಿದಂಥ ಇರುವ ಪೂಜ್ಯರ ಪಾದಕಮಲಗಳಲ್ಲಿ ದೀರ್ಘ ನಮಸ್ಕರಿಸಿ ಈ ಕ್ಷೇತ್ರದ ಜನಪ್ರಿಯ ನಾಯಕರು, ಆತ್ಮೀಯ ಸೋದರಾದಂಥ ಬಿ ಡಿ ಪಾಟೀಲ್ ಅವರೇ, ಅದೇ ರೀತಿ ನಮ್ಮ ಹಿರಿಯರಾದಂಥ ನಾರಾಯಣ ಸಾಹೇಬ್ರೆ, ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ಆತ್ಮೀಯರು ಹಿರಿಯರಾದಂಥ ಡಿ ಜಿ ಪಾಟೀಲ್ ಹಲಸಂಗಿ ಸಾಹೇಬ್ರೆ, ಅದೇ ರೀತಿ ಹನುಮಂತಣ್ಣ ಅಳ್ಕೋಡವ್ರೆ, ಅಪ್ಪುಗೌಡ್ರೆ, ಹಾಲಾದ್ರಿ ಅವರೇ, ಅದೇ ರೀತಿ ನಮ್ಮ ಜಿಲ್ಲೆಯ ಅಧ್ಯಕ್ಷರಾದಂಥ ಬಸವಗೌಡ ಮಾಳಿಗೆ ಅವರೇ, ದೊಡ್ಡಪ್ಪಗೌಡ್ರೆ, ಮೇಳ ನಾಟಕದ ಅಧ್ಯಕ್ಷರಿಗೆ ಸೋದರಿ ರಶ್ಮಿ ರಾಮೇಗೌಡ್ರೆ, ವೇಳೆ ಹಬ್ಬದಿಂದ ಸಾಕಷ್ಟು ಜನ ನಾಯಕರು ಮಾತಾಡೋದ್ರಿಂದ ಮನೋಹರೇ ಅವರು ನನ್ನದೇ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ನನ್ನ ಆತ್ಮೀಯ ಗಣ್ಯಾತಿ ಗಣ್ಯರೇ, ಇಲ್ಲಿ ಕೂಡಿದಂಥ ನನ್ನ ಆತ್ಮೀಯ ಹಿರಿಯರೇ, ಅಣ್ಣ ತಮ್ಮಂದರೇ, ಪತ್ರಿಕಾ ಮಾಧ್ಯಮ ಸ್ನೇಹಿತರೆ, ತಮ್ಮೆಲ್ಲರಿಗೂ ವಂದಿಸಿ ಇವತ್ತಿನ ಇಂಡಿ ಕಾರ್ಯಕ್ರಮ ನೋಡಿದ್ರೆ ಬಹಳ ಅರ್ಥಪೂರ್ಣವಾದಂಥದ್ದು, ಅದ್ದೂರಿಯಾದಂಥ ಕಾರ್ಯಕ್ರಮ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಬಂಧುಗಳೇ. ಇವತ್ತಿನ ದಿವಸ ಏನು ಜನರ ಜೊತೆ ಜನತಾದಳ ಕಾರ್ಯಕ್ರಮ ಸದಸ್ಯತ್ವ ನೋಂದಿಯನ್ನು ಹಾಕೊಂಡು ನಮ್ಮ ಯುವ ನಾಯಕರು ನಿಖಿಲ್ ಕುಮಾರಸ್ವಾಮಿ ಇಡೀ ರಾಜ್ಯಾದ್ಯಂತ ಕ್ಷೇತ್ರಕ್ಕೆ ಪ್ರವಾಸ ಮಾಡಿದ್ದಾರೆ ಬಂಧುಗಳೇ. ಯಾವ ಕ್ಷೇತ್ರಕ್ಕೆ ಹೋದ್ರು ಸಹಿತ ನಿಮ್ಮ ಥರನೇ ಎಲ್ಲ ಅಪೂರ್ವವಾದಂಥ ಬೆಂಬಲ ಅವ್ರಿಗೆ ಸಿಗ್ಲಾಕತ್ತದ, ನಮ್ಮ ಪಾರ್ಟಿಗೆ ಸಿಗ್ಲಾಕತ್ತದ ತಪ್ಪಾಗಲಿಕ್ಕಿಲ್ಲ. ಇದು ಏನು ತೋರಿಸ್ತೈತೆ ಅಂದ್ರೆ ಮುಂಚಿನ ಚುನಾವಣೆಯ ದಿಕ್ಸೂಚಿ ಹಾಗೂ ರಾಜ್ಯದಲ್ಲಿ ಬದಲಾವಣೆ ಆಗಿ NDA ಗೌರ್ಮೆಂಟ್ ಬರ್ತೈತೆ ಅಂತ ತೋರಿಸ್ತೈತಿ ಬಂಧುಗಳೇ. ಯಾಕಂದ್ರೆ ಹಿಂದಿನ ಜನತಾದಳದಲ್ಲಿ ನಮ್ಮ ಪಂಚಪ್ಪನವರು ಸಾಕಷ್ಟು ಬಾರಿ ಹೇಳಿದ್ರು, ನನ್ನ ಸ್ನೇಹಿತರು ನಾವು ಜಿಲ್ಲಾ ಪಂಚಾಯತಿ ಕೆಲಸವನ್ನು ಮಾಡಿದ್ವಿ, ಆದ್ರೆ ನೀರಾವರಿ ಬಗ್ಗೆ ಹೆಚ್ಚಿನ ನಾಲೆಜ್ ಇರುವಂಥವ್ರು ಯಾರಿದ್ರು ಪಂಚಪ್ಪಣ್ಣ ಅಂತ ನಾನು ಹೇಳಿ ಬಯಸ್ತೀನಿ. ಅವ್ರು ನಮ್ಮ ಪಾರ್ಟಿಗೆ ಬಂದಾಗ ನಾವೇ ಅವ್ರನ್ನ ಕರ್ಕೊಂಡು ಏನೋ ಒಂದು ಸ್ವಲ್ಪ ಮುಗಿಸ್ಕೊಂಡಿರ್ಬೋದು, ಅದನ್ನು ಬರುವಂಥ ದಿನ ಬಂದಾಗ ನಾವು ಸರಿ ಮಾಡ್ತೀವಿ ಅನ್ನೋಂಥ ಮಾತನ್ನು ಇಲ್ಲಿ ನಾನು ಹೇಳಿ ಬಯಸ್ತೀನಿ ಬಂಧುಗಳೇ. ಯಾಕಂದ್ರೆ ಹನಿ ಹನಿ ಕುಡಿದ್ರೆ ಹಾಳಾಗ್ತದೆ. ಯಾಕಂದ್ರೆ ಮುಂದಿನ ತೀರ್ಮಾನದಾಗ ನಾವು ಬಿ ಡಿ ಪಾಟೀಲ್ ಗೆಲುವನ್ನು ಇಲ್ಲಿ ನೋಡ್ಬೇಕಾಗ್ಯದ. ಅದಕ್ಕೆ ಯಾರು ಸಹಿತ ಅವರಿಗೆ ವ್ಯಾಪಾರ ತಂದು ನಾವು ಬಿ ಡಿ ಪಾಟೀಲ್ ಶಾಸಕ ಮಾಡುವಂತ ಕೆಲಸ ಮಾಡ್ತೀವಿ ಅನ್ನೋಂಥ ಮಾತನ್ನು ಇಲ್ಲಿ ಹೇಳಬೇಕಂತ ಬಂಧುಗಳೇ. ಯಾಕಂದ್ರೆ ಬಿ ಡಿ ಪಾಟೀಲ್ ಪರಿಸ್ಥಿತಿ ಬೇರೆ ಇರಲಿಲ್ಲ, ನನ್ನ ಪರಿಸ್ಥಿತಿ ಬೇರೆ ಇರಲಿಲ್ಲ. ಆದರೂ ಸಹಿತ ನನ್ನ ಜನ ಯಾವುದೇ ಜಾತಿ ಜನಾಂಗಗಳಾಗ್ದೇನೆ ಎಲ್ಲ ಸಮಾಜಗಳು ಯಾವುದೇ ಐದು ಗ್ಯಾರಂಟಿಗೂ ಕೇರ್ ಮಾಡಲಿಲ್ಲ, ಯಾವ ಜಾತಿನೂ ನೋಡಲಿಲ್ಲ, ಯಾವ ಪಾರ್ಟಿನೂ ನೋಡಲಿಲ್ಲ, ಎಲ್ಲರೂ ಕೂಡ ಆಶೀರ್ವಾದ ಮಾಡಿರೋದಕ್ಕೆ ನಾ ಶಾಸಕ. ಆದ್ರೆ ದುರ್ದೈವ ಸಂಗತಿ ಅಂದ್ರೆ ನಮ್ಮ ಬಸವರಾಜ ಅಪ್ಪಗೌಡರು ಹಾಗೂ ಬಿ ಡಿ ಪಾಟೀಲ್ ಹಾಗೂ ದೇವಾನಂದ ಚೌಡ 4 ಜನ ಹೋಗಿವಂತ ನಾವು ತಿಳ್ಕೊಂಡಿದ್ದೀವಿ. ಆದ್ರೆ ಅನಿವಾರ್ಯ ಕಾರಣದಿಂದ ಒಬ್ಬನೇ ಹೋಗ್ಬೇಕಾಗ್ಬೋದು. ಅದು ನಮಗೂ ನೋವಾದ. ಯಾಕಂದ್ರೆ ಒಬ್ಬರೇ ಹೋಗೋದು ನಮ್ಮ ಸರ್ಕಾರ ಆಗಂಗಿಲ್ಲ. ನಮ್ಮ ಜಿಲ್ಲೆಯಿಂದ ಕನಿಷ್ಠ 4 ಜನ ಹೋದಾಗ ಮಾತ್ರ NDA ಗೌರ್ಮೆಂಟ್ ಆಗ್ತದ. ಅಲ್ಲಿ ನಮ್ಮ NDA ಗೌರ್ಮೆಂಟ್ ಯಾವಾಗ ಜನತಾದಳ ಸರ್ಕಾರ ಬಂದ ಅವಾಗ ನೀರಾವರಿಗೆ ಒತ್ತು ಕೊಡುವಂಥದ್ದು, ರೈತರಿಗೆ ಬೆಂಬಲ ಬೆಲೆ ಕೊಡುವಂಥದ್ದು ಹಾಗೂ ರೈತರ ಪರವಾಗಿ ನಿಲ್ಲುವಂತ ಸರ್ಕಾರ ಯಾವ್ದು ಇದ್ರೆ ಅದು ಜನತಾದಳ ಸರ್ಕಾರ ಅಂತ ನಾವು ಅಭಿಮಾನಿ. ನನಗೆ ಹೆಚ್ಚು ಇಲೆಕ್ಷನ್ನಲ್ಲಿ ತೊಡಗಿಸ್ಕೊಳ್ಳೋಕೆ ಆಗಲಿಲ್ಲ, ಹೆಚ್ಚು ಹಳ್ಳಿಗಳಲ್ಲಿ ತಿರುಗಾಡಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ಅವ್ರ ಮುಂದಿನ ಮೇಲೆ ನಾವು ಭೀಮಾ ನದಿಯನ್ನು ಉಳಿಸ್ಕೋಬೇಕ,
ಸನ್ಮಾನ್ಯ ದೇವೇಗೌಡರು. ಆ ಕೇಸ್ ಮುಗಿಯುವವರೆಗೆ ನಮಗೆ ಯಾವ್ಯಾವ ಹಂತಗಳಲ್ಲಿ ಏನು ಕಷ್ಟ ಬರ್ತಾವ ಎಲ್ಲವನ್ನೂ ನಿವಾರಣೆ ಮಾಡಿದವರು ಸನ್ಮಾನ್ಯ ದೇವೇಗೌಡರು. ಇದನ್ನು ನಾವು ತಿರುವತ್ತಿಗೆ ಮೂಲಕ ಮಾಡೋಣ. ಪಕ್ಷದವರು ದೇವೇಗೌಡರು ಅಲ್ಲಿಂದ ಇಲ್ಲಿ ತನಕ ನೀರಾವರಿ ವಿಷಯದಲ್ಲಿ ಮತ್ತು ಇನ್ನೊಂದು ಮಾತು, ಈ ರಾಜ್ಯದಲ್ಲಿಯೇ 3 ಮಂದಿ ಪ್ರಮುಖರಿದ್ದಾರೆ. 1985 ಜನತಾದಳದ 2ನೇ ಸರ್ಕಾರ ರಚನೆಯಾದಾಗ ಸನ್ಮಾನ್ಯ ದೇವೇಗೌಡರಿಗೆ ಕೊಟ್ಟಿದ್ದು ಲೋಕೋಪಯೋಗಿ ಮತ್ತು ನೀರಾವರಿ ಇಲಾಖೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ. ನಮ್ಮ ಬಿಜಾಪುರ ಜಿಲ್ಲೆಯ ನೀರಾವರಿ ಯೋಜನೆಗಳು ಅಥವಾ ಕೃಷ್ಣಾ ಬೇಸಿನ್ ನೀರಾವರಿ ಯೋಜನೆಗಳು ಬಚಾವತ್ ನ್ಯಾಯಾಧಿಕರಣದ ತೀರ್ಪಿನ ಪ್ರಕಾರ 2000 ಇಸ್ವಿ ಮೇ 30ರವರೆಗೆ ಗಡುವಿತ್ತು. ಇವರು ನೀರಾವರಿ ಮಂತ್ರಿಗಳಾಗಿದ್ದು 85ರಲ್ಲಿ, ಜಜ್ಮೆಂಟ್ ಬಂದಿದ್ದು 76ರಲ್ಲಿ. ಆ 9 ವರ್ಷ ಕಾಂಗ್ರೆಸ್ನವರು ಬಚಾವತ್ ನ್ಯಾಯಾಧಿಕರಣದ ತೀರ್ಪಿನ ಪ್ರಕಾರ ಈ ರಾಜ್ಯಕ್ಕೆ ನೀರಾವರಿಗಳನ್ನು ಕೊಡಬೇಕು ಅಂತಕ್ಕಂಥ ಒಂದು ಸಣ್ಣ ವಿಚಾರವನ್ನು ಸಹಿತ ಮಾಡಲಿಲ್ಲ. ಅದು ನಿಮ್ಗೆ ನೆನಪಿದೆ. ಅದಕ್ಕೆ ದೇವೇಗೌಡರು ಹುಟ್ಟಿ ಬರಬೇಕಾಯಿತು. ಅವಾಗ ಹೆಗಡೆ ಅವರ ಜೊತೆ ಜಗಳ ಆಗ್ತದೆ. ಅವರಿಗೆ ಬಿಜಿ ಪಾಟೀಲ್ ಸಲುವಾಗಿ ನಾವು ನೆಲ ಹೋಗ್ತಿದ್ದೆವು. ರಾಮಕೃಷ್ಣ ಹೆಗಡೆ ಅವರು ಎಲ್ಲಾ ಇಲಾಖೆಗಳಿಗೆ ಸಮಾನವಾಗಿ ದುಡ್ಡು ಕೊಡ್ತೀವಿ ಅಂತ ಅವರದ್ದು ಅದನ್ನು ಕೇಳಿಲ್ಲ ದೇವೇಗೌಡರು. 2000 ಇಸ್ವಿ ಅಷ್ಟೊತ್ತಿಗೆ ಈ ಕಾಮಗಾರಿಗಳನ್ನು ಮುಗಿಸದೇ ಹೋದರೆ ಪುನರ್ ಹಂಚಿಕೆ ಆಗ್ತದೆ, ನಮಗೆ ಅಲೋಕೇಶನ್ ಆಗಿರ್ತಕ್ಕಂಥ ನೀರಿನ ಪ್ರಮಾಣವನ್ನು ನಾವು ಕಳ್ಕೊತೀವಿ ಅಂತಕ್ಕಂಥದ್ದು ವಿಚಾರವಾಗಿ ಜಗಳ ಆಗ್ತದೆ. ನಾನು ಕೇಳಿದಷ್ಟು ನೀರಾವರಿಗೆ ನೀವು ಹಣ ಕೊಡ್ರಿ, ಲೋಕೋಪಯೋಗಿ ಬೇಕಾದ್ರೆ ಬಿಡ್ರಿ, ಆದರೆ ನೀರಾವರಿಗೆ ನಮ್ಗೆ ಉಳಿದಿರೋ ಅವಧಿ ಇನ್ನು ಬರೀ 15 ವರ್ಷ. 735 ಕೋಟಿ 35 TMC ನಾವು ಕೃಷ್ಣಾ ಕೊಳದಲ್ಲಿ ಬಳಸಬೇಕು. ಇದಕ್ಕೆ ನೀವು ಆದ್ಯತೆ ಕೊಟ್ಟು ನಾನು ಕೇಳಿದಷ್ಟು ದುಡ್ಡು ಕೊಡ್ತೀನಿ ಅಂದ್ರೆ ನಮ್ಮಲ್ಲಿ ಮುಂದುವರ್ಸ್ರಿ, ಇಲ್ಲ ನಾನು ರಾಜೀನಾಮೆ ಪತ್ರ ಕೊಡ್ತೀನಿ. ರಾಜೀನಾಮೆ ಕೊಟ್ಟಿದ್ರು, ಇದಕ್ಕೆ ನೆನಪು. ಆಗ ಹೆಗಡೆಯವರು ನಿಮ್ಗೆ ಸಂಪೂರ್ಣ ಅಧಿಕಾರ ಕೊಡ್ತೀನಿ, ನೀವು ಕೇಳಿದಷ್ಟು ದುಡ್ಡು ಕೊಡ್ತೀನಿ, ಅನುತ್ಪಾದಕ ಯೋಜನೆಗಳನ್ನು ಸಂಪೂರ್ಣವಾಗಿ ನಿಲ್ಲಿಸ್ತೀನಿ, ನೀವು ಮಾಡಿ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಾಗ ಇವು ಏನು ನಮ್ಮ ಮುಳವಾಡ, ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟದ್ದು ಮುಳವಾಡ ಏನ್ ನೀರಾವರಿ ಸ್ಟೇಜ್ 1 10 ಕಿಲೋಮೀಟರ್. ಈಗ ನಾವೇನು ಬುದ್ಧಿ ಬಸವಣ್ಣ ಅಂತ ಕರಿತೀವಿ, ಇದು ಆನ್ ರೆಕಾರ್ಡ್ ಇಂಡಿ ಲಿಫ್ಟ್ ಅಂತ, ಅದು 97 ಕಿಲೋಮೀಟರ್ ತನಕ. ಈಗ ನಾವೇನು ಇಂಡಿ ಬ್ರಾಂಚ್ 2 ಕಿಲೋಮೀಟರ್. ದೇವೇಗೌಡರಿಗೆ ಕನ್ನಡ ತಡ ಆಗ್ತದೆ ತಿಳ್ಕೊತು ತುಂಡು ಗುಟ್ಟಿ ಏನ್ ಮಾಡಿ ಈ ರಾಜ್ಯದ ಎಲ್ಲ ಗುತ್ತಿಗೆದಾರರನ್ನ ಸಮರೋಪಾದಿಯಲ್ಲಿ ಕೆಲಸ ಮುಗಿಸ್ರಿ ಅಂತ ಹೇಳಿ ವೇಗ ಕೊಟ್ಟಿದ್ದು, ಚಾಲನೆ ಕೊಟ್ಟಿದ್ದು, ಹೆಚ್ಚು ಕಮ್ಮಿ ಅವರ 5 ವರ್ಷದ ಅವಧಿಯಲ್ಲಿ 60% ಈ ಮೇಲ್ಕಾಲುವೆಗಳನ್ನು ಮುಗಿಸಿದ ಇತಿಹಾಸ. ಸಿದ್ದರಾಮಣ್ಣ, ನೀವು ದೇವೇಗೌಡರ ಜೊತೆಗಿದ್ದೀರ, ಈ ಸತ್ಯವನ್ನು ಯಾಕೆ ನೀವು ಮುಚ್ಚಿರ್ತೀರಿ? ನೀವು ಹೇಳೋದು ಕಾಂಗ್ರೆಸ್ನವರು ಹೇಳ, ಆದ್ರೆ ನೀವು ಜನತಾದಳದ ಕಾರ್ಖಾನೆಯೊಳಗೆ ತಯಾರಾಗಿರ್ತಕ್ಕಂಥ ನೀವು ದೇವೇಗೌಡರು ಮಾಡಿರ್ತಕ್ಕಂಥ ಕಾರ್ಯಗಳನ್ನ ನೀವು ಸುಳ್ಳು ಹೇಳೋದು. ಈ ವಿಷಯದಲ್ಲಿ ಸುಳ್ಳು ಮಾತಾಡ್ತಾರೆ. ಇದು ಒಂದು ಹಂತ. 2ನೇ ಹಂತ ಬಹಳ ಜನರ ತಲೆಯಾಗ ಆರ್ಮೆಂಟ್ 524 ಆಗಬೇಕು, 524 ಆಗಬೇಕು ಅಂತಕ್ಕಂಥ ತಲೆಯಾಗ ನಮ್ಮ ಮಾಧ್ಯಮ ಮಿತ್ರರಲ್ಲಿ ನಾನು ವಿಶೇಷವಾಗಿ ವಿನಂತಿಯನ್ನು ಮಾಡ್ಕೊತೀನಿ. ದೇವೇಗೌಡರು 96ರಲ್ಲಿ ಪ್ರಧಾನಮಂತ್ರಿಗಳಾದಾಗ ಆಲ್ಮಟ್ಟಿ ಜಲಾಶಯ ಸಂಪೂರ್ಣ 524 ಮೀಟರ್ ಎತ್ತರ ಮಾಡತಕ್ಕಂಥ ಕೇಂದ್ರ ಸರ್ಕಾರದ ಎಲ್ಲ ಸ್ತರಗಳ ಅನುಮೋದನೆಯನ್ನು ಪಡಿಸೋದ್ರ ಜೊತೆಗೆ 20,000 ಕೋಟಿ ಅನುದಾನವನ್ನು ಕೊಟ್ಟರು. 1999ರಷ್ಟೊತ್ತಿಗೆ ಆ ಆಲ್ಮಟ್ಟಿ ಎತ್ತರವನ್ನು 524 ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡಿದರು. ನಮ್ಮ ದುರ್ದೈವ ಜಯಂತ್ ಪಟೇಲ್ ಮುಖ್ಯಮಂತ್ರಿಗಳಿದ್ದಾಗ ನಾಗೇಗೌಡರು ನೀರಾವರಿ ಮಂತ್ರಿಗಳಿದ್ದರು. ಅವರು ಭಾರತದ ಉಮೇದಿಗಳು ಒಂದು ಮಾತು ಹೇಳಿದರು 99ರಲ್ಲಿ ನಾವು ಆಲ್ಮಟ್ಟಿ ಜಲಾಶಯವನ್ನು 524
ಅವಾಗ ನಮ್ದು ಡ್ಯಾಮ್ ಅಂತ ಮುಗಿದವರು ನಮ್ಮ ಗೇಟ್ ಕತ್ತರಿಸಿ ಎರಡನೇ ನ್ಯಾಯಾಧೀಕರಣದ ತೀರ್ಪು ಬರೋವರೆಗೆ ನೀವು ಅದು ಬಳಸುವಂಗಿಲ್ಲ. ಒಂದನೇ ನ್ಯಾಯಾಧೀಕರಣದಲ್ಲಿ ನಿಮಗೇನು ಅಲೋಕೇಶನ್ ಆಗ್ಯದ ಅಷ್ಟೇ ನೀವು ಹೇಳಿ ಅಂತೇಳಿ ನಮ್ಮ 519 ರಿಸ್ಟ್ರಿಕ್ಟ್ ಮಾಡಿದ್ರು. ಇದು ಇತಿಹಾಸ. ದೇವೇಗೌಡರು ಒಂದು ವೇಳೆ ಪ್ರಧಾನಮಂತ್ರಿ ಆಗದೇ ಇದ್ರೆ ಆ ಆರ್ಮಟ್ಟಿ ಪೂರ್ಣಗೊಳಿಸಲಿಕ್ಕೆ ದುಡ್ಡು ಸಿಗದೇ ಇದ್ರೆ ನಾವು ನೀರು ಹಿಡ್ಲಿಕ್ಕೆ ಶಕ್ತಿ ಇದ್ದೇವೆ. ನೀವೇನು ಕಾಂಗ್ರೆಸ್ಸಿನವರು ಅಡಿಗೆಲ್ಲ ಆಗಲ್ಲ, ನೀವು ನೀವೇನು ಕರ್ಬೇವು ಪಾಣೆ ಹೋಗ್ಲಿಕ್ಕೆ ಬಂದಿರಿ, ಎಲ್ಲ ಆಗಲ್ಲ, ಪಾಣೆ ಹೋಗ್ಲಿಕ್ಕೆ ಬಂದಿರಿ. ಅದಕ್ಕೆ ದಯಮಾಡಿ ನಾನು ಹೆಚ್ಚು ಬೇಡ ತಗೊಳ್ಳೋಲ್ಲ. ಯಾಕಂದ್ರೆ ಸಂಘಟನೆ ಮತ್ತು ಚುನಾವಣೆ ಎರಡು ವಿಷಯಗಳನ್ನ ಇಟ್ಕೊಂಡ ನಾನು ಸಂಘಟನೆಯನ್ನ ಬಹಿರಂಗವಾಗಿ ಮಾತನಾಡಲಿಕ್ಕೆ ತಯಾರಿಲ್ಲ. ಯಾಕೆ ಬಹಿರಂಗವಾಗಿ ಸಂಘಟನೆ ಬಗ್ಗೆ ಮಾತನಾಡ್ತಕ್ಕಂಥ ಒಂದು ಇದು ಅಲ್ಲ. ಯಾಕಂದ್ರೆ ಪತ್ರಕರ್ತ ಮಿತ್ರರ ಅದಕ್ಕೆ ನಾನು ಸಂಘಟನೆ